ಹಾಯ್ 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 ಹಾಯ್. ನಾನು ಬಂದು ಇಷ್ಟೊತ್ತಾದರೂ ಈ ಭೂಲೋಕದ ಜನ ಇನ್ನು ಮಲ್ಕೊಂಡೇ ಇದಾರಲ್ಲ. ಯಾರದು ಯಾರದು ನನ್ನನ್ನು ನೋಡಿ ನಗ್ತಾ ಇರೋದು? ನಾನ್ ಕಣಪ್ಪ, ಚಂದ್ರ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಮೆರೆ ಅಂತ ಮಿಂಚ್ತಾ ಇದ್ದೀನಿ. ಹೇಗ್ ಕಾಣಿಸ್ತಾ ಇದ್ದೀನಿ ನೋಡು. ಅದನ್ನೆಲ್ಲ ಬಿಡು ಚಂದ್ರ. ಈಗ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು. ಯಾಕೆ ಭೂಲೋಕದ ಜನ ಇಷ್ಟೊತ್ತಾದರೂ ಮಲಗೆ ಇದ್ದಾರೆ? ಅಯ್ಯೋ ಸೂರ್ಯ, ನೀನಿನ್ನು ತುಂಬಾ ಹಿಂದೆ ಇದೆಯಾ. ಕಾಲ ಬದಲಾಗಿ ತುಂಬಾ ದಿನ ಆಯ್ತು. ಎಲ್ರು ರಾತ್ರಿ 3 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಎದ್ದೇಳ್ತಾರೆ. ಹಾ, ಏನು? ಹೌದಾ? ಈ ಮನುಷ್ಯರಂತೂ ಸಂಡೆಗೊಮ್ಮೆ ರಜಾ ಹಾಕೊಂಡು ಆರಾಮಾಗಿರ್ತಾರೆ ಸೂರ್ಯ. ಆದ್ರೆ ನಮಗ್ ಮಾತ್ರ ಯಾವತ್ತೂ ರಜೆ ಇಲ್ಲ ನೋಡು. ಬೆಳಿಗ್ಗೆ ನೀನು, ರಾತ್ರಿ ಆದ್ರೆ ನಾನು. ನೀನೇನೇ ಹೇಳು ಚಂದ್ರ, ಪ್ರಪಂಚನ ಬೆಳಗೋ ಕೆಲಸ ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಈಗ ನಾನು ಪ್ರಪಂಚನ ಬೆಳಗೋಕೆ ಹೋಗೋ ಟೈಮ್ ಆಯಿತು. ಚಂದ್ರ, ನೀನು ಸೂರ್ಯಮಣಿನ ಸೇಫಾಗಿ ಇಟ್ಕೋಬೇಕು. ಯಾಕಂದರೆ ಸೂರ್ಯಮಣಿಯ ಮೇಲೆ ರಾಕ್ಷಸರ ಕಣ್ಣು ಬಿದ್ದಿದೆ. ಅದನ್ನು ವಶಪಡಿಸೋಕೆ ಆ ರಾಕ್ಷಸರು ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ತಿಳಿತಾ? ಡೋಂಟ್ ವರಿ ಸೂರ್ಯ, ನಾನಿದ್ದೀನಲ್ವಾ. ನಾನಿರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ನೀನು ನಿನ್ನ ಕರ್ತವ್ಯನ ನಿರ್ವಹಿಸಿ ಬರೋ ಹೊತ್ತಿಗೆ ನಾನು ಸೂರ್ಯಮಣಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಅದರ ಮೇಲೆ ಯಾರ ಕಣ್ಣು ಬೀಳದೆ ಇರೋ ಹಾಗೆ ನೋಡ್ಕೊಳ್ತೀನಿ. ಆಯ್ತಾ? ನೀನೀಗ ನಿಶ್ಚಿಂತೆಯಿಂದ ನಿನ್ನ ಕರ್ತವ್ಯನ ಮಾಡೋಗು, ಹೋಗು. ಸರಿ ಮಿತ್ರ, ನಿನ್ನಂಥ ಮಿತ್ರ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಬಾಯ್, ನಾನಿನ್ನು ಬರ್ತೀನಿ. ಹೋಗು ಸೂರ್ಯ, ಪ್ರಪಂಚನ ಬೆಳಗೋದು. ಈ ಚಂದ್ರನ ಹೊಡೆದೋಡಿಸಿ ಆರಾಮಾಗಿ ನಿನ್ನ ಸೂರ್ಯಮಣಿನ ಎತ್ಕೊಂಡು ಹೋಗ್ತೀನಿ.